MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕೃಷಿ ಹೊಂಡದಲ್ಲಿ ಮುಳುಗಿ ತಂದೆ ಮತ್ತು ಮಗ ದುರ್ಮರಣಕ್ಕೀಡಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮಳಗಲಿ ಗ್ರಾಮದಲ್ಲಿ 40 ವರ್ಷದ ಬಸವರಾಜ್ ಕೆಂಗೇರಿ ಹಾಗೂ 14 ವರ್ಷದ ಧರೆಪ್ಪ ಮೃತಪಟ್ಟಿದ್ದಾರೆ. ಜಮೀನಿಗೆ ಕೀಟನಾಶಕ ಹೊಡೆಯುವುದಕ್ಕೆ ಹೋಗಿದ್ರು. ಆಗ ನೀರು ತರೋದಕ್ಕೆ ಹೋಗಿದ್ದ ಧರೆಪ್ಪ ಬಾಗಪ್ಪ ಸಣ್ಣಕ್ಕಿ ಕೃಷಿ ಹೊಂಡದಲ್ಲಿ ಬಿದ್ದಿದ್ದರು. ಈ ವೇಳೆ ರಕ್ಷಣೆಗೆ ಬಂದ ಬಸವರಾಜ್ ಕೆಂಗೇರಿ ಬಾಗಪ್ಪನನ್ನ ಕಾಪಾಡಿದ್ರು. ಆದರೆ ತನ್ನ ಮಗನೊಂದಿಗೆ ಜಲಸಮಾಧಿಯಾಗಿದ್ದಾರೆ. ಕೆಆರ್ಎಸ್ ಹಿನ್ನೀರಿನಲ್ಲಿ ನೀರು ಪಾಲಾಗಿದ್ದ 3 ವಿದ್ಯಾರ್ಥಿಗಳ ಮೃತದೇಹ ಪತ್ತೆಯಾಗಿದೆ. ಮಂಡ್ಯದ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದ ಸಿದ್ದೇಶ್, ಕೃಷ್ಣ, ಪ್ರಶಾಂತ್ ಮೈಸೂರು ತಾಲೂಕಿನ ಮೀನಾಕ್ಷಿಪುರ ಬಳಿ ಹಿನ್ನೀರು ಪ್ರದೇಶಕ್ಕೆ ಪ್ರವಾಸಕ್ಕೆ ಬಂದಿದ್ರು. ಈಜಾಡುವಾಗ 3 ನೀರು ಪಾಲಾಗಿದ್ರು. ನಿನ್ನೆ ಬೆಳಗ್ಗೆಯಿಂದ ಶೋಧ ನಡೆಸಿದ ಅಗ್ನಿಶಾಮಕ ಸಿಬ್ಬಂದಿ ವಿದ್ಯಾರ್ಥಿಗಳ ಶವವನ್ನ ಹೊರತೆಗೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಪಿಎಸ್ಐ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಂಟ್ವಾಳದ ಬಾಡಿಗೆ ಮನೆಯಲ್ಲಿ ಪಿಎಸ್ಐ ಕೀರಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಮೂಲದ ಕೀರಪ್ಪ ವೈಯಕ್ತಿಕ ಹಾಗೂ ಹಣಕಾಸಿನ ಸಮಸ್ಯೆಯಿಂದ ನೊಂದು ಸಾವಿಗೆ ಶರಣಾಗಿದ್ದಾರೆ. 4 ತಿಂಗಳಿನಿಂದ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಬೊಲೆರೋ ವಾಹನದಲ್ಲಿ ಕರುವಿನ ಮಾಂಸ ಸಾಗಿಸ್ತಾ ಇದ್ದ ಇಬ್ಬರನ್ನ ಅಡ್ಡಗಟ್ಟಿ ಪುನೀತ್ ಕೆರೆಹಳ್ಳಿ ಮತ್ತು ಗ್ಯಾಂಗ್ ಹಲ್ಲೆ ನಡೆಸಿತ್ತು. ಅಲ್ಲಾಭಕ್ಷ ಮತ್ತು ಫಾಜಿಲ್ ಕುಣಿಗಲ್ನಿಂದ ಬೆಂಗಳೂರಿಗೆ ಮಾಂಸ ಸಾಗಿಸ್ತಾ ಇದ್ರು. ಈ ವೇಳೆ ನಾಗಸಂದ್ರ ಫ್ಲೈಓವರ್ ಮೇಲೆ ವಾಹನ ತಡೆದು ಹಲ್ಲೆಗೈದಿದ್ರು. ಇನ್ನು ಹಲ್ಲೆ ಸಂಬಂಧ ಬಂಧನವಾಗಿದ್ದ ಪುನೀತ್ ಕೆರೆಹಳ್ಳಿಗೆ ಜಾಮೀನು ಮಂಜೂರಾಗಿದೆ. ಮಾಂಸ ಸಾಗಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನ ಬಾಗಲಗುಂಟೆ ಪೊಲೀಸರು ಬಂಧಿಸಿದ್ದಾರೆ. ವಸತಿ ಶಾಲೆಯ ಸಿಬ್ಬಂದಿಯಿಂದ ಮುಖ್ಯ ಶಿಕ್ಷಕಿಯೊಬ್ಬರು ಬಾಡಿ ಮಸಾಜ್ ಮಾಡಿಸಿಕೊಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ಪಟ್ಟಣದಲ್ಲಿನ ಕಸ್ತೂರಿಬಾ ವಸತಿ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯಶ್ರೀ ಪಾಟೀಲ್ ಸಿಬ್ಬಂದಿಯಿಂದ ಬಾಡಿ ಮಸಾಜ್ ಮಾಡಿಸಿಕೊಂಡಿದ್ದಾರೆ. ಮುಖ್ಯ ಶಿಕ್ಷಕಿಯ ವರ್ತನೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆನೇಕಲ್ಗೆ ಹೊಂದಿಕೊಂಡಿರುವ ಹಾಡಿಯಲ್ಲಿ ಬುಡಕಟ್ಟು ಮಹಿಳೆ ವೈದ್ಯಕೀಯ ತಪಾಸಣೆ ನಿರಾಕರಿಸಿದ್ದರು. ಕೃಷ್ಣಗಿರಿ ಜಿಲ್ಲೆ ಕೆಲಮಂಗಲಂ ಅರಣ್ಯದಂಚಿನ ಕದಂಬಕುಟ್ಟೈ ಹಾಡಿನಲ್ಲಿ ಮಲ್ಲಿ ಎಂಬಾಕೆ ಗರ್ಭಿಣಿಯಾಗಿದ್ದರು. ರಸ್ತೆ ಸಂಪರ್ಕ ಇಲ್ಲದ ಕುಗ್ರಾಮದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ವೈದ್ಯಕೀಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಆದರೆ ತಪಾಸಣೆ ಮಾಡಿಸಿಕೊಳ್ಳಲ್ಲ ಅಂತ ಮಲ್ಲಿ ನಿರಾಕರಿಸಿದ್ಲು. 8ನೇ ಬಾರಿ ಗರ್ಭಿಣಿಯಾಗಿರುವ ಮಲ್ಲಿಯ ಮನೆಯವರನ್ನ ಮನವೊಲಿಸಿ ಕೊನೆಗೆ ಧರ್ಮಪುರಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 1,11,00,000 ರೂಪಾಯಿ ಮೌಲ್ಯದ ಕುದುರೆ ಗಮನ ಸೆಳೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಕುದುರೆಗೆ ರೆಡ್ ಕಾರ್ಪೆಟ್ ಹಾಕಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಮಹಾರಾಜರು ಯುದ್ಧದಲ್ಲಿ ಬಳಸ್ತಾ ಇದ್ದ ತಳಿಯ ಕುದುರೆಯನ್ನ ಉದ್ಯಮಿ ಶಫೀಕ್ ಗುಜರಾತ್ನಿಂದ ಚಿಕ್ಕಬಳ್ಳಾಪುರಕ್ಕೆ ಖರೀದಿಸಿ ತಂದಿದ್ದಾನೆ. ಕುದುರೆ ಮೈಕಟ್ಟು, ಎತ್ತರ, ನೋಟ, ವಯ್ಯಾರಕ್ಕೆ ಜನ ಮನಸೋತಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.